ಪ್ರಜ್ವಲ್ ರೇವಣ್ಣ ಯಾವಾಗ ದೇಶಕ್ಕೆ ಬರ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ಈಗಾಗಲೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಬ್ರೇಕ್ ಮಾಡಿದ್ದೆ ಪಬ್ಲಿಕ್ ಟಿವಿ. ಈಗ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿಯನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಪಾಸ್ಪೋರ್ಟ್ ರದ್ದನ್ನ ಮಾಡಲಿಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು ರಾಜ್ಯ ಸರ್ಕಾರ SIT ಮೂಲಕ. ಪಾಸ್ಪೋರ್ಟ್ ರದ್ದು ಆತಂಕದಿಂದ ವಾಪಸ್ಗೆ ಈಗ ಮುಂದಾಗ್ತಾ ಇದ್ದಾರೆ ಪ್ರಜ್ವಲ್. ಪಬ್ಲಿಕ್ ಟಿವಿಯಲ್ಲಿ ಪ್ರಜ್ವಲ್ ಕುರಿತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಳಗ್ಗೆ ಏರ್ ಟಿಕೆಟ್ ಸಮೇತ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿ ಬಳಿ ಪ್ರಜ್ವಲ್ ಪಾಸ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೇ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ಅವರು ವಿದೇಶಕ್ಕೆ ತೆರಳಿದ್ರು, ಜರ್ಮನಿಗೆ ತೆರಳಿದ್ರು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್, ಸಂಸದರಿಗೆ ಕೊಡುವಂತಹ ಪಾಸ್ಪೋರ್ಟ್ ಇದು. ನೀವು ಕೂಡ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಪಾಸ್ಪೋರ್ಟ್ ನಲ್ಲಿ ಅವರು ಜರ್ಮನಿಗೆ ತೆರಳಿದ್ರು. ಈ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ SIT ವಿದೇಶಾಂಗ ಇಲಾಖೆಗೆ ಪತ್ರವೊಂದನ್ನು ಬರೆದಿತ್ತು. ನೀವು ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಇರುವಂತಹದ್ದು. ಯಾವಾಗ ಈ ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅನ್ನುವಂತಹ ಡೇಟ್ ಕೂಡ ಅಲ್ಲಿರುವಂತಹದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. D11355000 ಜೊತೆಗೆ ಅವರ ಎಲ್ಲ ವಿವರವನ್ನು ಕೂಡ ಪಾಸ್ಪೋರ್ಟ್ ಹೊಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡು ಪ್ರಜ್ವಲ್ ರೇವಣ್ಣ 1 ತಿಂಗಳ ಹಿಂದೆ ಜರ್ಮನಿಗೆ ಪ್ರವಾಸವನ್ನು ಬೆಳೆಸಿದ್ರು. ಇದೇ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿ SIT ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿತ್ತು. ಅದಾದ ಮೇಲೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು. 10 ದಿನಗಳ ಒಳಗೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿತ್ತು. ಈ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ದೇಶಕ್ಕೆ ವಾಪಸ್ ಆಗ್ತಿದ್ದಾರೆ, ಅವರ ಟಿಕೆಟ್ ಬುಕ್ ಆಗಿದೆ ಅಂಥೇಳಿ ನಿಮ್ಮ ಪಬ್ಲಿಕ್ ಟಿವಿ ಮೊದಲು ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ರಾಜತಾಂತ್ರಿಕ ಪಾಸ್ಪೋರ್ಟ್ನ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿದ್ರು. 1 ತಿಂಗಳುಗಳ ಕಾಲ ಅಲ್ಲಿ ತಲೆಯನ್ನು ಮರೆಸ್ಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನು ಪಬ್ಲಿಕ್ ಟಿವಿ ಕೊಡ್ತಾ ಇರುವಂತಹದ್ದು. ಮೊದಲು ಟಿಕೆಟ್ ಬುಕ್ ಆಗಿರುವಂತಹ ಕನ್ಫರ್ಮೇಷನ್ ಅನ್ನ ಪಬ್ಲಿಕ್ ಟಿವಿ ಕೊಡ್ತು. ಈಗ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಪ್ರತಿಯನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿರುವಂತಹದ್ದು. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರೇಮ್, ಪಬ್ಲಿಕ್ ಟಿವಿ ಪ್ರಜ್ವಲ್ ಇನ್ನೇನು ನಾಳೆ ಬರ್ತಾ ಇದ್ದಾರೆ, ಆ ಸಂಬಂಧಪಟ್ಟಂತಹ ಏರ್ ಟಿಕೆಟ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡಿತ್ತು. ಈಗ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದರ ಪಾಸ್ಪೋರ್ಟ್ನ ಕಾಪಿ ಕೂಡ ಸಿಕ್ಕಿರುವಂಥದ್ದು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ. ಅದನ್ನು ನಾವೀಗ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇಟ್ಕೊಂಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವೆ ಜಟಾಪಟಿ ನಡೀತಾ ಇತ್ತು. ಪ್ರಕರಣ ಏನು ಕೇಸ್ ದಾಖಲಾಯಿತು, FIR. ಆ ಸಂದರ್ಭದಲ್ಲೇ ಮೊದಲ ವಾರದಲ್ಲೇ ಮುಖ್ಯಮಂತ್ರಿಗಳು ಕೇಂದ್ರದ ವಿದೇಶಾಂಗ ಇಲಾಖೆಗೆ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅನ್ನುವಂತಹ ಒಂದು ಪತ್ರ ಬರೆದಿದ್ರು. ಆದರೆ ಆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಕೇಸ್ನ ತನಿಖೆ ಪ್ರಗತಿಯಾಗಿರಲಿಲ್ಲ, ಅರೆಸ್ಟ್ ವಾರೆಂಟ್ ಆಗಿರಲಿಲ್ಲ. ಕೆಲವೊಂದು ನಿರ್ದಿಷ್ಟ ನಿಯಮಾವಳಿಗಳು ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಆದರೆ ಆಗಬೇಕಾಗಿತ್ತು. ಆ ನಿಯಮಾವಳಿಗಳು, ಆ ಪ್ರಕ್ರಿಯೆಗಳು ಆಗಿರಲಿಲ್ಲ. ಹಾಗಾಗಿ ಕೇಂದ್ರದ ವಿದೇಶಾಂಗ ಇಲಾಖೆ ಸುಮ್ಮನಿತ್ತು. ಅನಂತರ
ಅರೆಸ್ಟ್ ವಾರೆಂಟ್ ಯಾವಾಗ ಕೋರ್ಟ್ ಹೊಡಿಸ್ತೋ ಆ ಸಂದರ್ಭದಲ್ಲಿ SIT ಕೂಡ ಅಧಿಕೃತವಾಗಿ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿತ್ತು, ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ. ಅನಂತರ ಮುಖ್ಯಮಂತ್ರಿಗಳು ಮತ್ತೊಂದು ಪತ್ರವನ್ನು ಬರೆದಿದ್ರು. ಅದೇ ಸಂದರ್ಭದಲ್ಲಿ ಕೇಂದ್ರದ ವಿದೇಶಾಂಗ ಇಲಾಖೆ ಸಚಿವರಾಗಿರುವಂತಹ ಜೈಶಂಕರ್ ಅವರು ಮೇ 21ಕ್ಕಷ್ಟೇ ನಮಗೆ ಪತ್ರ ಬಂದಿದೆ, ಅದಕ್ಕೂ ಮುಂಚೆ ಯಾವುದೇ ಪತ್ರ ಬಂದಿಲ್ಲ ಅನ್ನುವಂತಹ ಕೌಂಟರ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಈ ರೀತಿಯಾಗಿ ಜಟಾಪಟಿ ನಡೀತಾ ಇತ್ತು. ಯಾವ ಪಾಸ್ಪೋರ್ಟು, ಇದೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಜಟಾಪಟಿಗಳು ನಡೀತಾ ಇದ್ವು. ಆ ನಂತರ ಈಗ ಅದರ ಪ್ರಜ್ವಲ್ ಪಾಸ್ಪೋರ್ಟ್ನ ರದ್ದತಿ ಪ್ರಕ್ರಿಯೆ ವಿದೇಶಾಂಗ ಇಲಾಖೆಯಿಂದ ಶುರುವಾಗಿದೆ, ಪ್ರಕ್ರಿಯೆಗಳು ಆರಂಭವಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಈ ಬೆನ್ನಲ್ಲೇ ರದ್ದು ಆಗುವಂತಹ ಪಾಸ್ಪೋರ್ಟ್ ಹಿನ್ನೆಲೆಯಲ್ಲಿ, ಪಾಸ್ಪೋರ್ಟ್ ರದ್ದಾಗುವಂತಹ ಆತಂಕದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಅವರು ಮೊನ್ನೆ ವಿಡಿಯೋ ಮಾಡಿ ವಾಪಸ್ ಬರೋದಾಗಿ ಹೇಳಿದ್ದಾರೆ. ಮೇ 31ಕ್ಕೆ ವಾಪಸ್ ಬರೋದಾಗಿ ಹೇಳಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಇದೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಸಾಫ್ಟ್ ಕಾಪಿ ಅಂದರೆ ಒಂದು ಜೆರಾಕ್ಸ್ ಕಾಪಿಯ ಒಂದು ಫೋಟೋಗಳು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಅದನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಡಿ ಇಂದ ಶುರು ಆಗುತ್ತೆ. ಮೆರೂನ್ ಕಲರ್ ಪಾಸ್ಪೋರ್ಟ್ಗಳು, ಇದನ್ನು ಯಾರಿಗೆಲ್ಲ ಡಿಪ್ಲೊಮ್ಯಾಟಿಕ್ ಅದು ಉದ್ದೇಶದಿಂದ ಇಶ್ಯೂ ಮಾಡ್ತಾರೋ ಮೆರೂನ್ ಕಲರ್ ಪಾಸ್ಪೋರ್ಟ್ಗಳು ಅದರ ಬಣ್ಣ ಇರುತ್ತೆ. ಡಿ ಇಂದ ಶುರು ಆಗುತ್ತೆ. D11355500 ಅವರ ಪಾಸ್ಪೋರ್ಟ್ ಸಂಖ್ಯೆ. ಯಾವಾಗ ಅವರು ಸಂಸದರಾಗಿ ಆಯ್ಕೆಯಾಗಿದ್ದರೋ 2019 ಆಗಸ್ಟ್ ಸಂದರ್ಭದಲ್ಲಿ ಅದು ಆರಂಭದಲ್ಲಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸನ್ನು ಕೇಂದ್ರದ ವಿದೇಶಾಂಗ ಇಲಾಖೆ ಇಶ್ಯೂ ಮಾಡಿತ್ತು. ಇದೇ ವರ್ಷದ ನವೆಂಬರ್ 30ನೇ ತಾರೀಕುವರೆಗೂ ಕೂಡ ಅದರ ಅವಧಿ ಇದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನಲ್ಲಿ ಪ್ರಜ್ವಲ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿವರ ಕೂಡ ಇರುವಂಥದ್ದು. ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುವಂಥ ಆತಂಕದಿಂದಲೇ ವಾಪಸ್ ಬರೋದಾಗಿ ಅವರು ವಿಡಿಯೋ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಈಗ ಪ್ರಸಾರ ಮಾಡ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಪಬ್ಲಿಕ್ ಟಿವಿಯ ಬಳಿ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. 2019ರಲ್ಲಿ ಇದನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. 2024ಕ್ಕೆ ಇದರ ವ್ಯಾಲಿಡಿಟಿ ಮುಗಿತಾ ಇದೆ ನವೆಂಬರ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು.